ನಮಸ್ತೆ ವೀಕ್ಷಕರೇ, ಇವತ್ತು ಗಾರ್ಲಿಕ್ ಪೊಟ್ಯಾಟೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಚಾಪರ್ ಗ್ರೈಂಡ್ರಿಗೆ ಹಾಕೋತಾ ಇದ್ದೀನಿ ನೋಡಿ, ಬೆಳ್ಳುಳ್ಳಿ ಮತ್ತು ರೆಡ್ ಚಿಲ್ಲಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ. ಇದನ್ನು ನಾನು ಚಾಪರಿಗೆ ಹಾಕ್ತೀನಿ. ಇದು ಗ್ರೈಂಡರಲ್ಲ, ಇದು ಗ್ರೈಂಡ್ ಆದಮೇಲೆ ನೀಟಾಗಿ ಅದು ಸಾಫ್ಟಾಗಿ ಕೊಡುತ್ತೆ, ಚಿಕ್ಕದಾಗಿ ಕೊಡುತ್ತೆ ಪೀಸಸ್ಸು. ಪೇಸ್ಟ್ ಮಾಡೋದಿಲ್ಲ ಇದು, ಆಯಿತಾ. ನಿಮ್ಮ ಹತ್ರ ಇದು ಇರಲಿಲ್ಲ ಅಂತಂದರೆ, ಚಾಪರ್ ಇರಲಿಲ್ಲ ಅಂತಂದರೆ ನೀವು ಹ್ಯಾಂಡಲ್ಲೇ ಕಟ್ ಮಾಡ್ಕೋಬೋದು. ಇದಿದ್ರೆ ಈಸಿ ಆಗುತ್ತೆ. ತೀರಾ ಸಣ್ಣದಾಗಿ ನೋಡಿ, ಆ ಬೀಜ ಎಲ್ಲ ಅದು ಪೇಸ್ಟ್ ಆಗಿಲ್ಲ, ನೀವು ಗ್ರೈಂಡ್ ಮಾಡಿಬಿಟ್ರೆ ಅದು ಪೇಸ್ಟಾಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಅದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಲ್ಲಿ ಈಗ ನಾನು ಪೊಟ್ಯಾಟೊನ, ಆಲೂಗೆಡ್ಡೆನ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ ಪ್ಯಾನಿಗೆ. ಇದಾದಮೇಲೆ ಆಲೂಗೆಡ್ಡೆನ ಇದಕ್ಕೆ ಇಡ್ತಾಯಿದ್ದೀನಿ ನೋಡಿ. ಈಗ ನಾನು ಇದನ್ನು ಆಲೂಗೆಡ್ಡೆನ ತುಂಬ ದಪ್ಪ ಕಟ್ ಮಾಡ್ಕೊಂಡಿಲ್ಲ, ತೀರಾ ಇದು ಚಿಪ್ಸ್ ಮಾಡ್ತಾರಲ್ಲ ಆ ರೀತಿ ಕಟ್ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಏಕೆ ಅಂತಂದರೆ ಆಯಿಲಲ್ಲಿ ಫ್ರೈ ಆದಾಗ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ತೀರಾ ಸಣ್ಣ ಕಟ್ ಮಾಡಿಬಿಟ್ರೆ ನೀವು ಅದೆಲ್ಲ ಮತ್ತೆ ಮಿಕ್ಸ್ ಮಾಡುವಾಗ ಎಲ್ಲ ಬ್ರೇಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಆಯಿಲಲ್ಲಿ ಎಷ್ಟು ಫ್ರೈ ಆಗಬೇಕು ಅಷ್ಟು ತಿಕ್ನೆಸ್ಸನ್ನು ನೀವು ಮಾಡ್ಕೊಳ್ಳಿ, ಆಯಿತಾ. ಇದೇ ರೀತಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡೂ ಸೈಡು ರಿವರ್ಸ್ ಮಾಡಿ. ಎರಡೂ ಸೈಡ್ ರಿವರ್ಸ್ ಮಾಡಿದ್ರಿಂದ ಎರಡೂ ಕಡೆ ನೀಟಾಗಿ ಬೇಯುತ್ತೆ ನೋಡಿ. ಹಿಂಗೆ ಈ ಥರನೇ ನೀವು ಸ್ಲಿಮ್ಮಾಗಿ ಕಟ್ ಮಾಡ್ಕೋಬೇಕು. ಇದೇ ಉದ್ದುದ ಮಾಡಿಬಿಟ್ರೆ ಅದು ದಪ್ಪ ಆಗುತ್ತೆ. ಸೊ ಈ ರೀತಿ ಸ್ಲಿಮ್ಮಾಗಿ ಮಾಡಿದರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಅಲ್ವಾ. ಒಂದು 2 ನಿಮಿಷ ಕ್ಲೋಸ್ ಮಾಡಿದ್ದೆ. ಇದಾದಮೇಲೆ ನೋಡಿ ಚೆನ್ನಾಗಾಗಿದೆ. ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನೊಂದು ಅರ್ಧ kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೆ ಇಲ್ಲಿ. ಹಾಗಾಗಿ ಒಂದೇ ಸಲ ಪ್ಯಾನಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಒಂದು 2-3 ಸಲ ಹಾಕ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಆ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಬಾಣಲಿಯಲ್ಲಿ ನೋಡಿ, ಬಾಣಲಿಯಲ್ಲಿ ಒಂದು ಸ್ವಲ್ಪ ಬಟರು, ಬೆಣ್ಣೆನೂ ಆಗುತ್ತೆ, ಇಲ್ಲ ಚೀಸು ಆಗುತ್ತೆ. ಅದನ್ನು ಹಾಕ್ಕೊಂಡು ಏನು ಮಸಾಲ ಮಾಡಿದ್ನೇ ಅಲ್ವಾ, ಮಸಾಲ ರುಬ್ಬಿದ್ವಿ ಅಲ್ವಾ, ಚಾಪ್ ಮಾಡಿದ್ವಿ ಅಲ್ವಾ, ಅದನ್ನು ನೀಟಾಗಿ ಆ ಬೆಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ನಾನು ರೋಸ್ಟ್ ಮಾಡಿರ್ತಕ್ಕಂಥ ಪೊಟ್ಯಾಟೊ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದು. ನಿಮಗೆ ತೋರಿಸುವಾಗ ನಾನು ಒಂದು ಸ್ವಲ್ಪ ಒಂದೇ ಪ್ಯಾನಲ್ಲಿ ತೋರಿಸಿದ್ದಷ್ಟೇ, ಓಕೆನಾ. ಅದಾದಮೇಲೆ ಮತ್ತೆ ಒಂದು 2-3 ಸಲ ಮಾಡಿಕೊಂಡ್ರೆ ಒಂದು ಅರ್ಧ kg ಆಗುತ್ತೆ. ನಾವು ರೆಡ್ ಚಿಲ್ಲಿ ಯೂಸ್ ಮಾಡಿರ್ತೀವಲ್ವ, ಅದಕ್ಕಾಗಿ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಇದು ಮೇಜರಾಗಿ ಬಂದು ನಾನು ಗಾರ್ಲಿಕ್ ಫ್ಲೇವರ್ ಎನ್ಹಾನ್ಸ್ ಮಾಡಬೇಕು ಇದರಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಗಾರ್ಲಿಕನ್ನು ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಆದಮೇಲೆ ಲಾಸ್ಟಿಗೆ ನೀವು ಉಪ್ಪು ಹಾಕಬೇಕು. ಫಸ್ಟಿಗೆ ಉಪ್ಪು ಹಾಕ್ಬಿಟ್ರೆ ನೀರು ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಆ ಚಿಲ್ಲಿ ಮಸಾಲೆ ಎಲ್ಲ ಹಿಡಿದು ಅದಾದಮೇಲೆ ಲಾಸ್ಟಿಗೆ ನೀವು ಸಾಲ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಒಂದು 2 ಸಲ ಮಿಕ್ಸ್ ಮಾಡಿ ಆಮೇಲೆ ಮತ್ತೊಂದು ಸಲ ಉಪ್ಪು ಹಾಕಿ ಅರ್ಧ. ಏಕೆ ಅಂತಂದರೆ ಇದರಲ್ಲಿ ಲಿಕ್ವಿಡ್ ಇಲ್ಲ. ಡಿಸಾಲ್ವ್ ಆದರೆ ಲಿಕ್ವಿಡ್ ನೀರಿನ ಅಂಶ ಇದ್ದಿದ್ದರೆ ಡಿಸಾಲ್ವ್ ಆಗಿ ಸಾಲ್ಟ್ ಸ್ಪ್ರೆಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಒಂದು 2-3 ಸಲ ಮಿಕ್ಸ್ ಮಾಡಿ ಮತ್ತೆ ಸಾಲ್ಟ್ ಆ್ಯಡ್ ಮಾಡಿ. ಆವಾಗ ಚೆನ್ನಾಗಿ ಎಲ್ಲ ಆಲೂಗೆಡ್ಡೆಗೂ ಕೂಡ ಹಿಡಿಯುತ್ತೆ ಅಲ್ವಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 2-3 ಸಲ ಸಾಲ್ಟು. ಇದಾದಮೇಲೆ ಒಂದು ಸ್ವಲ್ಪ ನಾವು ಲೆಮನ್ ಜ್ಯೂಸನ್ನು ಹಾಕಬೇಕಾಗತ್ತೆ. ಲೆಮನ್ ಜ್ಯೂಸು ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಲ್ವಾ. ನೋಡಿ ಲೆಮನ್ ಜ್ಯೂಸ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೊಂದು ಸ್ವಲ್ಪ ಜ್ಯೂಸ್ ಹಾಕಿ. ಅದರ ಅರ್ಥ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಅಷ್ಟೇ. ನೋಡಿ ಈಗ ಸೂಪರಾಗಿ ಆಗಿದೆ, ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡೋದು, ಮತ್ತು ಸಂಜೆ ಟೈಮಲ್ಲಿ ಇಲ್ಲ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಸ್ನ್ಯಾಕ್ಸ್ ಆಗಿ ಇಲ್ಲ ಸ್ಟಾರ್ಟರ್ ಆಗಿ ಮೇಯ್ನಾಗಿ ಅದನ್ನು ಬಳಸ್ಬೋದು ನೀವು ಇದನ್ನು ಅಲ್ವಾ. ಈ ರೀತಿ ಯಾವ್ದಾದ್ರು ಫಂಕ್ಷನಲ್ಲೇ ಸ್ಟಾರ್ಟರ್ ಆಗಿ ನೀವು ಇದನ್ನು ಮಾಡಿಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ ಆಗುತ್ತೆ, ಬೇಗ ಆಗುತ್ತೆ. ಇದೇ ರೀತಿ ಒಳ್ಳೆ ಫುಡ್ಡನ್ನು ಎಂಜಾಯ್ ಮಾಡಿ ಹೇಗೆ ಬಂತು ಅಂತ ಮಾಡಿಬಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.